Hello young minds, welcome to Triple T Academy YouTube platform. So you all know ಎಲ್ಲ BMRCL ಕ್ಯಾಂಡಿಡೇಟ್ಸ್ಗೋಸ್ಕರ ನಾವು ನಮ್ಮ Triple T Academy YouTube ಚಾನಲಲ್ಲಿ ಪ್ರೀವಿಯಸ್ ಇಯರ್ ಕ್ವೆಶನ್ಸ್ ಪೇಪರ್ನ ಡಿಸ್ಕಸ್ ಮಾಡ್ತಿದ್ದೀವಿ. ಸೊ ಲೆಟ್ಸ್ ಬಿಗಿನ್ ಫಾರ್ ಜನರಲ್ ನಾಲೆಜ್ ಕ್ವೆಶನ್ಸ್. ಫಸ್ಟ್ ಕ್ವೆಶನ್ ಇಸ್ ದ ವರ್ಲ್ಡ್ ಬ್ಯಾಂಕ್ ಹೆಡ್ ಕ್ವಾರ್ಟರ್ ಇಸ್ ಇನ್. ಸೊ ವರ್ಲ್ಡ್ ಬ್ಯಾಂಕ್ ಅಂದಿದ ತಕ್ಷಣ ವರ್ಲ್ಡ್ ಬ್ಯಾಂಕ್ ಯಾತಕ್ಕೋಸ್ಕರ ಮಾಡಿದ್ದಾರೆ ಅನ್ನೋದು ನಮಗೆಲ್ರಿಗೂ ಗೊತ್ತೇ ಇರಬೇಕು. ಇಟ್ಸ್ ಬಿಕಾಸ್ ಯಾವುದೆಲ್ಲ ದೇಶ ಅಂಡರ್ ಡೆವಲಪಿಂಗ್ ಆರ್ ಡೆವಲಪಿಂಗ್ ಕಂಟ್ರೀಸ್ಗೆ ಫೈನಾನ್ಷಿಯಲಲ್ಲಿ ಹೆಲ್ಪ್ ಮಾಡೋದಕ್ಕೋಸ್ಕರ ಈ ವರ್ಲ್ಡ್ ಬ್ಯಾಂಕ್ನ ಕನ್ಸ್ಟ್ರಕ್ಟ್ ಮಾಡ್ತಾರೆ. ಸೊ ಈ ವರ್ಲ್ಡ್ ಬ್ಯಾಂಕ್ ಹೆಡ್ ಕ್ವಾರ್ಟರ್ ಈಸ್ ಇನ್ ವಾಷಿಂಗ್ಟನ್ DC. ಸೊ ವಾಷಿಂಗ್ಟನ್ನಲ್ಲಿ ಈ ವರ್ಲ್ಡ್ ಬ್ಯಾಂಕ್ನ ಇನ್ ದ ಇಯರ್ ಆಫ್ 1944 ಕನ್ಸ್ಟ್ರಕ್ಟ್ ಮಾಡ್ತಾರೆ. ಯಾವುದೆಲ್ಲ ಅಂಡರ್ ಡೆವಲಪಿಂಗ್ ಕಂಟ್ರಿಗೆ ಫೈನಾನ್ಸ್ ಮೂಲಕ ವರ್ಲ್ಡ್ ಬ್ಯಾಂಕ್ ಹೆಲ್ಪ್ ಮಾಡುತ್ತೆ. So the next question is, who among the following has been honored with Bharat Ratna for the year 2014? So Bharat Ratna is one of the highest civilian award. ಸೊ ಈ 4 ಜನರಲ್ಲಿ ಯಾರಿಗೆ ಭಾರತ ರತ್ನ ಅವಾರ್ಡನ್ನು 2014 ಕೊಟ್ಟಿದ್ದಾರೆ? ಆಪ್ಷನ್ ಎ ಅಬ್ದುಲ್ ಕಲಾಂ ಸರ್, ಆಪ್ಷನ್ ಬಿ ಮಾಧವನ್, ಆಪ್ಷನ್ ಸಿ ಭೀಮ್ಸೇನ್, ಆಪ್ಷನ್ ಡಿ ಸಚಿನ್ ತೆಂಡೂಲ್ಕರ್. ಸೊ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ ಸಚಿನ್ ತೆಂಡೂಲ್ಕರ್. ಸೊ ಸಚಿನ್ ತೆಂಡೂಲ್ಕರ್ ಅವ್ರಿಗೆ 2014 ಭಾರತ ರತ್ನ ಸಿಗುತ್ತೆ ಅಟ್ ದ ಏಜ್ ಆಫ್ 40. ಸೊ ಈ ಈಸ್ ದ ಯಂಗೆಸ್ಟ್ ಪರ್ಸನ್ ಹೂ ಗಾಟ್ ಭಾರತ ರತ್ನ ಅಟ್ ದ ಏಜ್ ಆಫ್ 40 itself. ದ ನೆಕ್ಸ್ಟ್ ಕ್ವೆಶನ್ ಈಸ್ ವೈಟ್ ರೆವಲ್ಯೂಷನ್ಸ್ ರೆಫರ್ಸ್ ಟು. ಸೊ ತಮ್ಮೆಲ್ಲರಿಗೂ ಗೊತ್ತಾಯಿದೆ ದೆರ್ ಆರ್ ಮೆನಿ ರೆವಲ್ಯೂಷನ್ಸ್, ಯೆಲ್ಲೋ ರೆವಲ್ಯೂಷನ್ಸ್, ಗ್ರೀನ್ ರೆವಲ್ಯೂಷನ್ಸ್, ಇಂಡಸ್ಟ್ರಿಯಲ್ ರೆವಲ್ಯೂಷನ್ಸ್, ಹಾಗೆ ವೈಟ್ ರೆವಲ್ಯೂಷನ್ಸ್ ಕೂಡ ಒಂದು. ಸೊ ವೈಟ್ ರೆವಲ್ಯೂಷನ್ಸು ಯಾವುದಕ್ಕೋಸ್ಕರ ಮಾಡಿದ್ದಾರೆ? ಇನ್ ದ ಪ್ರೊಡಕ್ಷನ್ ಆಫ್ ಮಿಲ್ಕ್. ದ ಆನ್ಸರ್ ಈಸ್ ಪ್ರೊಡಕ್ಷನ್ ಆಫ್ ಮಿಲ್ಕ್. ಸೊ ಮಿಲ್ಕ್ನ ಪ್ರಾಮುಖ್ಯತೆಗಳನ್ನ ತಿಳಿಸ್ಕೊಡೋದಕ್ಕೆ, ಹಾಗೆ ಸೆಲ್ಫ್ ಡಿಪೆಂಡೆಡ್ ಕಂಟ್ರಿ ಇನ್ ಮಿಲ್ಕ್, ಅಂದರೆ ನಮ್ಮ ಕಂಟ್ರಿಯಲ್ಲಿ ಪ್ರೊಡ್ಯೂಸ್ ಮಾಡ್ತಿರ್ತಕ್ಕಂಥ ಮಿಲ್ಕ್ನ ಹೇಗೆ ಯೂಸ್ ಮಾಡ್ಕೊಬೋದು ಅನ್ನೋದನ್ನ ಕುರಿತಾದಂತೆ, ಪ್ರೊಡಕ್ಷನ್ಸ್ ಆಫ್ ಮಿಲ್ಕ್ ಕುರಿತಾದಂತೆ ವೈಟ್ ರೆವಲ್ಯೂಷನ್ಸ್ನ ಕಂಡಕ್ಟ್ ಮಾಡ್ತಾರೆ. ದ ನೆಕ್ಸ್ಟ್ ಕ್ವೆಶನ್ ಈಸ್ ವರ್ಲ್ಡ್ ಎನ್ವೈರನ್ಮೆಂಟ್ ಡೇ ಈಸ್ ಸೆಲೆಬ್ರೇಟೆಡ್ ಎವ್ರಿ ಇಯರ್ ಆನ್. ತಮ್ಮೆಲ್ಲರಿಗೂ ಗೊತ್ತಾಯಿದೆ ವರ್ಲ್ಡ್ ಎನ್ವೈರನ್ಮೆಂಟ್ ಡೇ ಯಾವಾಗ ಸೆಲೆಬ್ರೇಟ್ ಮಾಡ್ತೀವಿ? ದಟ್ ಈಸ್ 5th of June. ಸೊ ಎಲ್ಲ UN ರೆಪ್ರೆಸೆಂಟೇಟಿವ್ಸ್ UN ಸೇರಿ 5th of June ವರ್ಲ್ಡ್ ಎನ್ವೈರನ್ಮೆಂಟ್ ಡೇ ಅಂತ ಸೆಲೆಬ್ರೇಟ್ ಮಾಡಬೇಕು ಅಂತ ತೀರ್ಮಾನ ಮಾಡ್ತಾರೆ. ಸೊ ಹಾಗಾಗಿ ಎವ್ರಿ ಇಯರ್ 5th of June ವಿ ಸೆಲೆಬ್ರೇಟ್ World Environment Day. The next question is, the rate of inflation is measured with the help of? The right answer is option C, with the help of Consumer Price Index number. Question number 6, who said man is a social animal? So yaru man is a social animal anta ಹೇಳಿದವರು? Option A Plato, option B Aristotle, option C Rousseau, option D Socrates. The right answer is option B Aristotle. So Aristotle is from Greek. He is also known as the father of political science. The next question is, Deshabandhu is the title of? So Deshabandhu andre friend of nation anta yarge ಹೆಸರನ್ನ ಕೊಡ್ತಾರೆ? The right answer is C.R. Das. Option B Chitraranjan Das is a right answer. So Chitraranjan Das is a freedom fighter. So ivrna ನಾವು friend of the nation, ದೇಶ ಬಂಧುನು ಅಂತ ಕರಿತಿದ್ವಿ. ಹಾಗೆ he is the person who behind Netaji Subhash Chandra Bose. He is the guru in a political. So political guru of Subhash Chandra Bose is C.R. Das. The next question is, national income in India is estimated by? That is Central Statistical Office. So each Central Statistical Office will work under the Ministry of Statistics and Program Implementations. So ಇವರು ನ್ಯಾಷನಲ್ ಇನ್ಕಮ್ ಅಂದರೆ ಇಂಡಿಯಾ ನ್ಯಾಷನಲ್ ಇನ್ಕಮ್ನ ಎಸ್ಟಿಮೇಟ್ನ ಮಾಡ್ತಾರೆ. The next question is, which country is the largest producer of coffee in the world? Option A China, option B India, option C Mexico, option D Brazil. The right answer is option D Brazil. So Brazil ಇಡೀ ವರ್ಲ್ಡಲ್ಲಿ 63.4 million ಆಫ್ ಕಾಫಿನ ಓನ್ಲಿ ಬ್ರೆಜಿಲ್ ಮಾತ್ರ ಪ್ರೊಡ್ಯೂಸ್ನ ಮಾಡ್ತಾರೆ. ಲಾಸ್ಟ್ ಕ್ವೆಶನ್, ಡೆಲ್ಲಿ ಬಿಕಮ್ ದ ಕ್ಯಾಪಿಟಲ್ ಆಫ್ ಬ್ರಿಟಿಷ್ ಇನ್ ಇಂಡಿಯಾ. ಸೊ ಡೆಲ್ಲಿ ಬ್ರಿಟಿಷ್ ಕ್ಯಾಪಿಟಲ್ ಯಾವಾಗ ಆಯಿತು ಅನ್ನೋದು ರಿಮೆಂಬರ್, ಇದು ಬ್ರಿಟಿಷ್ ಕ್ಯಾಪಿಟಲ್ ಅಂತ ಯಾವಾಗ ಅನೌನ್ಸ್ ಮಾಡಿದ್ರು ಅನ್ನೋದು ಮಾತ್ರ ಆನ್ಸರು. ಸೊ ಇದನ್ನು ಇನ್ನೊಂದು ರೀತಿಯಲ್ಲೂ ಕೇಳ್ಬೋದು, ಯಾವಾಗ ಡೆಲ್ಲಿನ ಇನೋಗ್ರೇಟ್ ಮಾಡಿದ್ರು ಅನ್ನೋದು. ಸೊ ಇಲ್ಲಿ ಕೇಳಿರ್ತಕ್ಕಂಥ ಕ್ವಶನ್ನು ಡೆಲ್ಲಿನ ಯಾವಾಗ ಕ್ಯಾಪಿಟಲ್ ಅಂತ ಅನೌನ್ಸ್ ಮಾಡಿದ್ರು ಅಂತ. ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ 1911. ಸೊ ಬೈ 1911 ಕಿಂಗ್ ಜಾರ್ಜ್ ಅನ್ನೋರು ಡೆಲ್ಲಿನ
ಕ್ಯಾಪಿಟಲ್ ಸಿಟಿ ಅಂತ ಅನೌನ್ಸ್ ಮಾಡ್ತಾರೆ. ಸೊ ಮುಂಚೆ ಯಾವುದಿತ್ತು ಅಂದರೆ ಕೋಲ್ಕತ್ತಾ. ಸೊ ಲಾರ್ಡ್ ಇರ್ವಿನ್ 1931 ಈ ಡೆಲ್ಲಿನ ಕ್ಯಾಪಿಟಲ್ ಸಿಟಿ ಅಂತ ಇನೋಗ್ರೇಟ್ನ ಮಾಡ್ತಾರೆ. ಸೊ ರಿಮೆಂಬರ್, ಈ ಕೊಟ್ಟಿರ್ತಕ್ಕಂಥ ಡೇಟ್ಸಲ್ಲಿ ಯಾವ ಕುರಿತಾದಂತೆ ಕೇಳ್ತಿದ್ದಾರೆ, ಅಥವಾ ಇನೋಗ್ರೇಟ್ ಮಾಡಿದ್ರ ಬಗ್ಗೆ ಕೇಳ್ತಿದ್ದಾರಾ ಅಥವಾ ಅನೌನ್ಸ್ಮೆಂಟ್ ಮಾಡಿದ್ರ ಕುರಿತಾದಂತೆ ಕೇಳ್ತಿದ್ದಾರಾ ಅಂತ ನೋಡಿ ನೀವು ಆನ್ಸರ್ ಮಾಡಬೇಕಾಗುತ್ತೆ. ಸೊ ಇದಿಷ್ಟು ಇವತ್ತಿನ ಜನರಲ್ ನಾಲೆಡ್ಜ್ ಕ್ವಶನ್ಸ್. ಯಾರೆಲ್ಲ ವಿದ್ಯಾರ್ಥಿಗಳು ಪ್ರೀವಿಯಸ್ ಇಯರ್ ಕ್ವಶನ್ಸ್ ಪೇಪರ್ PDF ಕೇಳ್ತಿದ್ದೀರೋ ನಮ್ಮ TTT ಅಕಾಡೆಮಿಕ್ಸ್ ವೆಬ್ಸೈಟಲ್ಲಿ BMRCL ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಅವೈಲೇಬಲ್ ಇದೆ. ತಾವು ವೆಬ್ಸೈಟ್ಗೆ ವಿಸಿಟ್ ಮಾಡೋದ್ರ ಮೂಲಕ ಅದನ್ನು ಡೌನ್ಲೋಡ್ ಮಾಡ್ಕೊಬೋದು. ಸೊ ಇದೇ ರೀತಿ ಮತ್ತಷ್ಟು ಮಾಹಿತಿಗೋಸ್ಕರ ಪ್ಲೀಸ್ ಸ್ಟೇ ಟ್ಯೂನ್ಡ್ ಆ್ಯಂಡ್ ಪ್ಲೀಸ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಅವರ್ ಚಾನಲ್. ಥ್ಯಾಂಕ್ ಯು. ಹ್ಯಾವ್ ಅ ನೈಸ್ ಡೇ.